ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಬಿದ್ದು ದುರಂತ ನಡೆದು ಹೋಗ್ಬಿಟ್ಟಿದೆ. ಬೆಳಗಾವಿಗೆ ಆಗಮಿಸಿವೆ ಇಬ್ಬರು ಯೋಧರ ಪಾರ್ಥಿವ ಶರೀರ. ನೋಡಿ, ನಮ್ಮ ಕನ್ನಡಿಗ ಯೋಧರು ಕೂಡ ಇದರಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. 3 ಯೋಧರು, ಅದರಲ್ಲೂ ಇಬ್ಬರು ಒಂದು ಬೆಳಗಾವಿಯವರು, ಇನ್ನೊಬ್ಬರು ಬಾಗಲಕೋಟೆ, ಇನ್ನೊಬ್ಬರು ಉಡುಪಿಯವರು. ಬೆಳಗಾವಿ ತಾಲೂಕಿನ ದಯಾನಂದ್, ಬಾಗಲಕೋಟೆಯ ಮಹೇಶ್ ಮರಿಗುಂಡ್. ಏರ್ಪೋರ್ಟ್ನಲ್ಲಿ ಅಮರ್ ರಹೆ ಅಂತೇಳಿ ಮಾಜಿ ಯೋಧರು ಘೋಷಣೆಗಳನ್ನು ಕೂಗಿದ್ದಾರೆ. ಅಂದರೆ ಸಾಂಬ್ರಾ ವಿಮಾನ ನಿಲ್ದಾಣ, ಮರಾಠ ರೆಜಿಮೆಂಟ್ನ ಮಿಲಿಟರಿ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಿಲಿಟರಿ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಧರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಇದೇ ವೇಳೆ ಮರಾಠ ರೆಜಿಮೆಂಟ್ ಹಾಗೆ ಜಿಲ್ಲಾಡಳಿತದಿಂದ ಗೌರವ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ ಹುತಾತ್ಮ ಯೋಧರ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಈಗಾಗಲೇ ಯೋಧರ ಪಾರ್ಥಿವ ಶರೀರವನ್ನು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಬರಲಾಗಿದೆ. ಮರಾಠ ಶಾಲೆಯಲ್ಲಿ ನೋಡಿ, ಸಾಂಬ್ರಾ ಗ್ರಾಮದವರೇ ಒಬ್ಬರು ಇದ್ದಾರೆ ಅಲ್ಲಿ, ದಯಾನಂದ್ ಹೇಳಿ, ಅವರು ಸಾಂಬ್ರಾದವರೇ. ಅಂತಿಮ ದರ್ಶನಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಆದಮೇಲೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಮುಖ್ಯಮಂತ್ರಿಗಳು ಹಾಗೆ DCM DK ಶಿವಕುಮಾರ್ ಸೇರಿ ಹಲವು ಗಣ್ಯರು ಅಗಲಿದ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸ್ತಾರೆ. ಬಳಿಕ ಹುತಾತ್ಮ ಯೋಧರ ಕಳೆಬರವನ್ನು ಕುಟುಂಬಸ್ಥರಿಗೆ ಸೇನಾಧಿಕಾರಿಗಳು ಹಸ್ತಾಂತರವನ್ನು ಮಾಡ್ತಾರೆ. ನಂತರ ಮರಾಠ ಲೈಟ್ ಇನ್ಫೆಂಟ್ರಿಯಿಂದ ರಸ್ತೆ ಮಾರ್ಗದ ಮೂಲಕ ಹುಟ್ಟೂರಿನತ್ತ ಯೋಧರ ಕಳೆಬರಗಳನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಇನ್ನು ಈ ನಮ್ಮ ಕರ್ನಾಟಕದ 3 ಯೋಧರು ಜಮ್ಮು ಕಾಶ್ಮೀರದಲ್ಲಿ ಪೂಂಚ್ನಲ್ಲಿ ಆ ಸೇನಾ ಟ್ರಕ್ ಉರುಳಿ ಬಿದ್ದು ದುರಂತ ಅಂತ್ಯ ಕಂಡಿದ್ದಾರೆ. ಇವರನ್ನು ನೆನೆದು ಇಡೀ ರಾಜ್ಯವೀಗ ಕಣ್ಣೀರು ಹಾಕ್ತಾ ಇದೆ. ಅವರ ಕುಟುಂಬಸ್ಥರ ಆಕ್ರಂದನೂ ಕೂಡ ಮುಗಿಲು ಮುಟ್ತಾ ಇದೆ. ನಾಗ್ಪುರದಿಂದ ಬೆಳಗಾವಿಯ ಏರ್ಪೋರ್ಟ್ಗೆ ಈಗ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ. ಬೆಳಗಾವಿ ತಾಲೂಕಿನ ಸಾಂಬ್ರಾದ ಯೋಧ ದಯಾನಂದ ತಿರ್ಕಣ್ಣವರು ಸೇರಿ 3 ವೀರ ಯೋಧರು ಅದರಲ್ಲಿ ಆ ಟ್ರಕ್ ಪ್ರಪಾತಕ್ಕೆ ಬಿದ್ದಂತಹ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ.